ನಮ್ ದೇಶದಲ್ಲಿ 1 ಲೀಟರ್ ವಾಟರ್ ಬಾಟಲ್ ನ ಬೆಲೆ 20 ರೂಪಾಯಿ ಇರುತ್ತೆ. ಅದನ್ನ ಯಾರೇ ಆಗ್ಲಿ ಯಾವ್ದೇ ಪ್ರಶ್ನೆ ಕೇಳಿದ್ರೆ ಅದನ್ನ ಬೈ ಮಾಡ್ತಾರೆ. 50 ಗ್ರಾಮ್ ಪೊಟ್ಯಾಟೊ ಚಿಪ್ಸ್ ನ 30 ರೂಪಾಯಿ ಮೇಲೇನೆ ಮಾರ್ತಾರೆ. ಅವಾಗ ಯಾರು ಯಾವ್ದೇ ಪ್ರಶ್ನೆ ಕೇಳಿದ್ರೆ ಅದನ್ನು ಬೈ ಮಾಡ್ತಾರೆ. ಒಂದು ಡಾಕ್ಟರ್ ನ ಮೀಟ್ ಆಗ್ಬೇಕಾದ್ರೆ ಸಾವಿರ ಫೀಸ್ ಕಟ್ಟಿ ಮೀಟ್ ಆಗ್ತಾರೆ. ಅವಾಗ ಯಾರಿಗೆ ಯಾವ್ದು ಪ್ರಾಬ್ಲಮ್ ಇರಲ್ಲ. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಲಕ್ಷ ಫೀಸ್ ಕಟ್ಟಿ ಜಾಯಿನ್ ಮಾಡಿಸ್ತಾರೆ, ಅಲ್ಲಿ ಯಾವುದೇ ಪ್ರಾಬ್ಲಮ್ ಇರಲ್ಲ. ಬಟ್ ಯಾವಾಗ ತರಕಾರಿ ರೇಟ್ ಜಾಸ್ತಿ ಆಗುತ್ತೋ ಪ್ರತಿಯೊಂದು ನ್ಯೂಸ್ ಚಾನಲ್ ಇದನ್ನೇ ಕವರ್ ಮಾಡಿರ್ತಾನೆ. ಪ್ರತಿಯೊಬ್ಬ ವ್ಯಕ್ತಿನೂ ಇದ್ರ ಬಗ್ಗೆನೇ ಮಾತಾಡಿರ್ತಾನೆ. ಅದರ ರೇಟ್ ಕಡಿಮೆ ಆಗೋರ್ಗು ಇದ್ರ ಬಗ್ಗೆನೇ ಮಾತಾಡಿರ್ತಾರೆ. ಬಟ್ ಬೇರೆ ಪ್ರಾಡಕ್ಟ್ಗಳು ಅದರ ರೇಟ್ ಎಷ್ಟೇ ರೈಸ್ ಮಾಡಿದ್ರು ಒಬ್ಬ ವ್ಯಕ್ತಿ ಕೂಡ ಅದ್ರ ಬಗ್ಗೆ ಮಾತಾಡಿರಲ್ಲ. ಯಾಕೆ ಬಿಸ್ನೆಸ್ ಮ್ಯಾನ್ಗಳು ಮಾತ್ರ ಎಷ್ಟೇ ಲಾಭವನ್ನು ಇಲ್ಲಿಗಲ್ ಆಗಿ ಸಂಪಾದಿಸ್ಕೊಬಹುದು, ಬಟ್ ನಮ್ಮ ರೈತರು ಮಾತ್ರ ಯಾವಾಗ್ಲೂ ಒಂದೇ ರೇಟಲ್ಲೇ ಮಾರಾಟ ಮಾಡ್ಬೇಕಾ? ಇವಾಗ 1 ಲೀಟರ್ ವಾಟರ್ ಬಾಟಲ್ ನ ಬೆಲೆ 20 ರೂಪೀಸ್ ಇದೆ ಅಲ್ವಾ? 5 ರೂಪಾಯಿ ಕೊಟ್ರೆ 20 ಲೀಟರ್ಸ್ ಆಫ್ ವಾಟರ್ ಬರುತ್ತೆ. ಇವಾಗ ಆ ವಾಟರ್ ಬಾಟಲ್ ಬೆಲೆನೆ ಕಡಿಮೆ ಮಾಡ್ಬೋದಲ್ವಾ? ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಇನ್ಮೇಲಾದ್ರೂ ನಮ್ಮ ರೈತರು ಬೆಳೆಯೋ ರೀತಿ ಮಾತಾಡಿ. ಅವ್ರಿದ್ರೇನೆ ನಾವಿದ್ದಂಗೆ, ಅವ್ರು ಬೆಳೆದ್ರೇನೆ ನಾವು ಬೆಳೆದಂಗೆ. ಸೊ ಯಾರ್ಯಾರು ರೈತರ ಮಕ್ಕಳು ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲ ಗ್ರೀನ್ ಆರ್ಟ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಏನಾದರೂ ತಪ್ಪು ಮಾತಾಡಿದ್ರೆ ನನ್ನ ಕ್ಷಮಿಸಿ ಗೈಸ್.